ದೊರೆಯುತ್ತವೆ. ಈ ಕ್ಯಾಂಟೀನ್ ದಿನದ 24 ಗಂಟೆಗಳ ಕಾಲವೂ ಭಕ್ತರ ಸೇವೆಗಾಗಿ ತೆರೆದಿರುತ್ತದೆ. ಲಾಡು ಪ್ರಸಾದ 10 ರೂಪಾಯಿಗಳಿಗೆ 2 ಲಾಡುಗಳು ಸಿಗುತ್ತವೆ. ಶ್ರೀ ಸಾಯಿಬಾಬಾರವರ ಸಮಾಧಿ ಮಂದಿರ ಕಲ್ಲು ಮತ್ತು ಇಟ್ಟಿಗೆಗಳಿಂದ ಕಟ್ಟಿರುವ ಸಾಮಾನ್ಯ ಮನುಷ್ಯನ ಸಮಾಧಿಯಲ್ಲ, ಅದು ಬಾಬಾರವರ ದಿವ್ಯಾತ್ಮಪೂರ್ಣವಾಗಿದೆ. ಬಾಬಾರವರು ತಮ್ಮ ಶರೀರವನ್ನು ವರ್ಜಿಸಿದ್ದರೂ ಸಹ ಅದು ಅಮೃತ ಮತ್ತು ಜೀವಂತ. ತಮ್ಮ ಭಕ್ತರೆಲ್ಲ ತಮ್ಮ ಸ್ವಂತ ಮಕ್ಕಳೇ ಎಂಬಂತೆ ಬಾಬಾರವರು ತಮ್ಮ ಭಕ್ತರ ಮೇಲೆ ವಾತ್ಸಲ್ಯ ಅನುಗ್ರಹಗಳನ್ನು ವರ್ಷಿಸುತ್ತಿದ್ದರು. ಅವರು ಕಲ್ಪವೃಕ್ಷವಿದ್ದಂತೆಯೇ ಬಯಸಿದ ಭಕ್ತರಿಗೆ ಸಹಾಯ ಶತಂಸಿದ್ದ. ನಾನು ಭಕ್ತರ ಸೇವಕ. ಯಾವಾಗ ಅವರು ನನ್ನ ಸಹಾಯ ಅಪೇಕ್ಷಿಸುತ್ತಾರೆಯೋ ಆಗ ಅವರನ್ನು ನಿಜವಾಗಿಯೂ ಕಾಪಾಡುತ್ತೇನೆ. ನನ್ನ ಭಕ್ತರು ದೇವರನ್ನು ಕಾಣಲು ಬೇರೆ ಎಲ್ಲಿಯೂ ಹೋಗಬೇಕಾಗಿಲ್ಲ. ದ್ವಾರಕೆಯ ಶ್ರೀಕೃಷ್ಣ, ಪಂಢರಪುರದ ವಿಠ್ಠಲ ಎಲ್ಲರೂ ನನ್ನಲ್ಲಿಯೇ ಇದ್ದಾರೆ. ಬಾಬಾ ಸಮಾಧಿ ಮಂದಿರದ ಹತ್ತಿರ ಇರುವ ಗಣಪತಿ, ಶನಿ, ಮಹಾದೇವ ಮಂದಿರಗಳು ಬಹಳ ಪುರಾತನ ಮಂದಿರಗಳಾಗಿದ್ದು ಇವುಗಳನ್ನು ಸ್ವತಃ ಬಾಬಾ ಅವರೇ ರಿಪೇರಿ ಮಾಡಿಸಿದ್ದರು. ಶ್ರೀ ಮಾರುತಿ ಗುಡಿ ಎದುರುಗಡೆ ನಿಂತು ಬಾಬಾ ಮಾರುತಿಯೊಂದಿಗೆ ಕೈ ಬೆರಳುಗಳಿಂದ ಸೂಚನೆ ಮಾಡುತ್ತಾ ಮಾತನಾಡುತ್ತಿದ್ದರು. ಈ ಪ್ರಕಾರವಾಗಿ ವಿಶೇಷತೆ ಪಡೆದಿರುವ ಮಾರುತಿ ಗುಡಿ ತುಂಬಾ ಪುರಾತನವಾದದ್ದಾಗಿದೆ. ಬಾಬಾ ಅವರು ತಮ್ಮ ಪ್ರೀತಿಯ ಸೇವಕಿಯಾದ ಲಕ್ಷ್ಮೀಬಾಯಿ ಶಿಂದೆ ಅವರಿಗೆ ಕೊಟ್ಟ 9 ನಾಣ್ಯಗಳು ಭಕ್ತಿಯ ನವವಿಧ ಮಾರ್ಗಗಳು. ಅವು ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವೆ, ಅರ್ಚನೆ, ನಮಸ್ಕಾರ, ದಾಸ್ಯ, ಸಖ್ಯತ್ವ, ಆತ್ಮನಿವೇದನ ಸೂಚಿಸುತ್ತವೆ. 1890ರಿಂದ 1918ರವರೆಗಿನ 28 ವರ್ಷಗಳ ಸಾಯಿಬಾಬಾರವರ ಜೀವನ ಚರಿತ್ರೆಯು ನಮಗೆ ಪ್ರಾಮುಖ್ಯವಾಗಿದೆ. ಬಾಬಾರವರ ಸಮಸ್ತ ಉಪದೇಶಗಳು, ಲೀಲೆಗಳು, ಪಾವಾಡಗಳು ಈ ಕಾಲಾವಧಿಯಲ್ಲಿಯೇ ಜರುಗಿದವು. 1904ನೇ ಇಸುವಿಯಿಂದ ಭಕ್ತರು ದ್ವಾರಕಮಾಯಲ್ಲಿ ತ್ರಿಕಾಲ ಆರತಿಯನ್ನು ಆರಂಭಿಸಿದರು. ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಜುಗುಲಿಯ ಕೊನೆಯಲ್ಲಿ ನಿಂತುಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಉದಿಯನ್ನು ಕೊಡುತ್ತಿದ್ದರು. ಭಕ್ತರು ಬಾಬಾ ಅವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಉದಿಯನ್ನು ಪಡೆಯುತ್ತಿದ್ದರು. ಅವರ ಆಜ್ಞೆಯೇ ವೇದ. ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗುತ್ತವೆ. ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿಗೆ ಶ್ರೀರಾಮ, ಶ್ರೀಕೃಷ್ಣ ಅವರೇ ನಮ್ಮ ಪರಬ್ರಹ್ಮ. 1918ನೇ ಅಕ್ಟೋಬರ್ 15ನೇ ತಾರೀಕಿನ ವಿಜಯದಶಮಿ ದಿನ ಮಧ್ಯಾಹ್ನ 2:30 ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು. ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾದ ನಿರ್ಮಾಪಕರಾದ ಶ್ರೀಮಾನ್ ಬೂಟಿಯವರೇ ಧನ್ಯರು. ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು. ನಿಜವಾಗಿಯೂ ಬಾಬಾ ಮುರಳೀಧರನಾದರು. ಇದೇ ಈಗಿರುವ ಮಹಾ ಸಮಾಧಿ ಮಂದಿರ. ಶಿರಡಿಯ ಶ್ರೀ ಸಾಯಿಬಾಬಾ ಜ್ಞಾನ ಸ್ವರೂಪಿ, ಭಕ್ತರನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ದ ಸದ್ಗುರು. ಅವರೊಂದು ಪೂರ್ಣ ಅವತಾರ, ದೈವಿಕ ಶಕ್ತಿ ಹೊಂದಿದ್ದ ಮಹಾನುಭಾವ. ಪಾವಡೆಗಳು ಮತ್ತು ಲೀಲೆಗಳು ಭಕ್ತರನ್ನು ತಣಿಸಲಷ್ಟೇ ಆಗಿದ್ದವು. ಅವರ ನಾಮವೇ ಶಕ್ತಿ, ಆ ಶಕ್ತಿಯೇ ಅವರ ಮಹಿಮೆ, ಅವರ ನಾಮವೇ ಮಂತ್ರ. ಆ ನಾಮ ಜಪ ಪಾವನ ಗಂಗೆಯಲ್ಲಿ ಸ್ನಾನ ಮಾಡಿದಂತೆಲ್ಲ ಭಗವಂತನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಈಗ ನಾವು ಸಾಯಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸೋಣ. ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೆ ಅದು ಸದಾ ನಿಮ್ಮ ದಿವ್ಯ ಚರಣಗಳಲ್ಲಿ ಲೀನವಾಗಲಿ. ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರೂ ಪ್ರತಿದಿನ ಪಠಿಸಲಿ. ಅವರ ವಿಪತ್ತು ದೂರವಾಗಿ ಅವರಿಗೆ ನಿರಂತರ ಆನಂದ ದೊರೆಯಲಿ.
ಭಕ್ತರಿಗೆ ಬಾಬಾರವರ ಅಭಯ ವಚನಗಳು. ಶಿರ್ಡಿ ಪ್ರವೇಶವು ಸರ್ವ ದುಃಖ ವಿನಾಶಕ. ನನ್ನ ಸಮಾಧಿಯ ಮೆಟ್ಟಲುಗಳನ್ನು ಹತ್ತುವ ಯಾವ ಭಕ್ತನೇ ಇರಲಿ, ಅವನು ಸರ್ವ ದುಃಖಗಳಿಂದ ಮುಕ್ತನಾಗುತ್ತಾನೆ. ನಾನು ನನ್ನ ಪಾರ್ಥಿವ ಶರೀರವನ್ನು ಬಿಟ್ಟಿದ್ದರೂ ಸಹ ನನ್ನ ಭಕ್ತರ ರಕ್ಷಣೆಗಾಗಿ ಧಾವಿಸಿ ಅವರತ್ತ ಹೋಗುತ್ತೇನೆ. ನನ್ನ ಸಮಾಧಿಯು ಭಕ್ತರನ್ನು ರಕ್ಷಿಸುವುದು. ನಾನು ನಿತ್ಯ ಜೀವಂತನು. ನನ್ನ ಸಮಾಧಿಯಿಂದಲೇ ನನ್ನ ಕರ್ತವ್ಯಗಳನ್ನು ನಿರ್ವಹಿಸುವೆನು. ನೀವು ಇದರ ಸಾಕ್ಷಾತ್ ಅನುಭವವನ್ನು ಪಡೆಯಿರಿ. ನನ್ನ ಸಮಾಧಿಯಿಂದ ನನ್ನ ಭೌತಿಕ ದೇಹವು ಮಾತನಾಡುವುದು. ಭಕ್ತನು ನನ್ನನ್ನು ಯಾವ ರೀತಿಯಲ್ಲಿಯೇ ಅರ್ಚಿಸಲಿ, ಪ್ರಾರ್ಥಿಸಲಿ, ನಾನು ಅದೇ ರೀತಿಯಲ್ಲಿಯೇ ಅವನನ್ನು ರಕ್ಷಿಸುವೆ. ನಿಮ್ಮೆಲ್ಲರ ಭಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯವೇ ಬೇಡ. ನಿಮಗೆ ಎಲ್ಲ ಸಹಾಯವೂ ಇಲ್ಲಿ ಸಿಗುತ್ತದೆ ಎಂದು ನೀವು ತಿಳಿದುಕೊಳ್ಳಿ. ಯಾರು ಹೇಗೆ ಬೇಡುತ್ತಾರೋ ಹಾಗೆಯೇ ಫಲ ಸಿಗುತ್ತದೆ. ಯಾರು ನನ್ನನ್ನು ಕಾಯ ವಾಚ ಮನಸ ಜಪಿಸುತ್ತಾರೆಯೋ ಅವರಿಗೆ ನಾನು ಸರ್ವಕಾಲದಲ್ಲಿಯೂ ಋಣಿ. ಸಾಯಿ ಸಾಯಿ ಎಂದವರೇ ಪುಣ್ಯವಂತರು ಹಾಗೂ ನನ್ನ ಪಾದಾರವಿಂದಗಳಲ್ಲಿ ಶರಣಾಗತರಾಗುವವರು ನಿಜವಾಗಿ ಧನ್ಯರೇ. ನನ್ನ ಭಕ್ತರ ಮನೆಗಳಲ್ಲಿ ಕೊರತೆ ಎಂಬುದಿರಲಾರದು. ಸರ್ವ ದೇವತಾ ಸ್ವರೂಪಿಯೂ ಸರ್ವ ರಕ್ಷಕನೂ ಆದ ಸಾಯಿಬಾಬರವರು ನಮ್ಮ ಮೇಲೆ ಕೃಪೆ ತೋರಿ ನಮ್ಮ ಸಾಯಿ ಭಕ್ತಿಯನ್ನು ವೃದ್ಧಿಸಲೆಂದು ಸಾಯಿ ಚರಣಗಳಲ್ಲಿ ಪ್ರಾರ್ಥಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ.